ಹಲೋ ಫ್ರೆಂಡ್ಸ್, ನಮಸ್ಕಾರ. ನಾನಿವತ್ತು ನಿಮಗೆ ತಿಳಿಸ್ಕೊಡ್ತಾ ಇರೋದು ಹೊಸ ಯೂಟ್ಯೂಬರ್ಸ್ಗಳಿಗೆ ಯೂಟ್ಯೂಬ್ ಕಡೆಯಿಂದ ಒಂದು ಹೊಸದಾಗಿ ಎಡಿಟಿಂಗ್ ಅಪ್ಲಿಕೇಶನ್ನ ಲಾಂಚ್ ಮಾಡಿದ್ದಾರೆ. ಸೊ ಯಾವ ಒಂದು ಎಡಿಟಿಂಗ್ ಅಪ್ಲಿಕೇಶನ್ನು, ಅದೇ ರೀತಿ ಈ ಒಂದು ಎಡಿಟಿಂಗ್ ಅಪ್ಲಿಕೇಶನ್ನ ಯಾವ ರೀತಿ ಯೂಸ್ ಮಾಡ್ಕೊಳ್ಳೋದು ಅಂತ ನಾನು ಈ ಒಂದು ವಿಡಿಯೋದಲ್ಲಿ ಕಂಪ್ಲೀಟಾಗಿ ತಿಳಿಸ್ಕೊಡ್ತಾ ಇದ್ದೀನಿ. ಸೊ ಈ ಒಂದು ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡ್ದೇನೆ ಕೊನೆ ತನಕ ನೋಡಿ. ವಿಡಿಯೋ ಶುರು ಮಾಡೋಣ. ಅದಕ್ಕೂ ಮುಂಚೆ ನೀವು ಇನ್ನೂ ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಮೇಲ್ಗಡೆ ಕಾಣ್ತಾ ಇರೋ ಬ್ಲ್ಯಾಕ್ ಕಲರ್ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ, ಹಾಗೂ ಪಕ್ಕದಲ್ಲಿ ಬರೋ ನೋಟಿಫಿಕೇಶನ್ ಮೇಲೆ ಕ್ಲಿಕ್ ಮಾಡಿ ಆನ್ಲೈನ್ ಸೆಲೆಕ್ಟ್ ಮಾಡ್ಕೊಳ್ಳಿ. ನಾನು ಇದೇ ರೀತಿ ಯಾವುದೇ ಹೊಸ ವೀಡಿಯೋಸ್ಗಳನ್ನ ಅಪ್ಲೋಡ್ ಮಾಡಿದ್ರು ನಿಮಗೆ ಕೂಡಲೇ ನೋಟಿಫಿಕೇಶನ್ ಅನ್ನೋದು ಬರ್ತಾ ಇರುತ್ತೆ. ಸೊ ಇನ್ನು ಮೊದಲನೇದಾಗಿ ಯೂಟ್ಯೂಬ್ ಕಡೆಯಿಂದ ಯಾವ ಒಂದು ಎಡಿಟಿಂಗ್ ಅಪ್ಲಿಕೇಶನ್ ಲಾಂಚ್ ಮಾಡಿದ್ದಾರೆ ಅಂತ ತಿಳಿಸ್ಕೊಡ್ತೀನಿ. ಸೊ ಅದಕ್ಕೂ ಮುಂಚೆ ನಾನು ನನ್ನ ಒಂದು ಮೊಬೈಲ್ನ ಓಪನ್ ಮಾಡ್ಕೊತೀನಿ. ಇನ್ನು ನಾನು ನನ್ನ ಒಂದು ಮೊಬೈಲಲ್ಲಿ ಸ್ಕ್ರೀನ್ ರೆಕಾರ್ಡರ್ ಕೂಡ ಆನ್ ಮಾಡ್ಕೊತೀನಿ. ಇನ್ನು ಈ ಒಂದು ಸ್ಕ್ರೀನ್ ರೆಕಾರ್ಡರ್ನ ನಾನು ಇವಾಗ ಸ್ಕ್ರೀನಲ್ಲಿ ಕೂಡ ಹಾಕಿರ್ತೀನಿ, ನೀವು ನೋಡ್ಕೊಬೋದು. ಸೊ ಮೊದಲನೇದಾಗಿ ನೀವು ನಿಮ್ಮ ಒಂದು ಮೊಬೈಲ್ನಲ್ಲಿರೋ ಪ್ಲೇಸ್ಟೋರ್ ಅಪ್ಲಿಕೇಶನನ್ನು ಓಪನ್ ಮಾಡ್ಕೊಳ್ಳಿ. ಓಪನ್ ಮಾಡ್ಕೊಂಡ ನಂತರ ಸರ್ಚ್ ಬಾರ್ನಲ್ಲಿ ಯೂಟ್ಯೂಬ್ ಕ್ರಿಯೇಟ್ ಅಂತ ಸರ್ಚ್ ಮಾಡಿ. ಸರ್ಚ್ ಮಾಡ್ತು ಅಂದರೆ ಇಲ್ಲಿ ನೋಡ್ತಾ ಇದ್ದೀರಾ, ಸೊ ಯೂಟ್ಯೂಬ್ ಕ್ರಿಯೇಟ್ ಅಂತ. ಇನ್ನು ಈ ಒಂದು ಅಪ್ಲಿಕೇಶನ್ನ ನೀವು ನಿಮ್ಮ ಒಂದು ಮೊಬೈಲಲ್ಲಿ ಡೌನ್ಲೋಡ್ ಮಾಡ್ಕೊಳ್ಳಿ. ಸೊ ಡೌನ್ಲೋಡ್ ಮಾಡ್ಕೊಂಡ ನಂತರ ಓಪನ್ ಮಾಡ್ಕೊಳ್ಳಿ. ಸೊ ನಾನಿವಾಗ ಈ ಒಂದು ಅಪ್ಲಿಕೇಶನ್ನ ಓಪನ್ ಮಾಡ್ಕೊತೀನಿ. ಸೊ ಓಪನ್ ಮಾಡ್ಕೊಂಡ ನಂತರ ಮೊದಲನೇದಾಗಿ ಸ್ವಲ್ಪ ಲೋಡ್ ಆಗುತ್ತೆ, ವೆಯ್ಟ್ ಮಾಡಿ. ಸೊ ಲೋಡ್ ಆದ ನಂತರ ಸೊ ಇಲ್ಲಿ ನೋಡ್ಬೋದು, ಕ್ರಿಯೇಟ್ ವಿಡಿಯೋಸ್ ವಿತ್ ಫ್ರೀ ಪವರ್ಫುಲ್ ಎಡಿಟಿಂಗ್ ಫೀಚರ್ಸ್ ಅಂತ ಕೊಟ್ಟಿದ್ದಾರೆ. ಸೊ ಇಲ್ಲಿ ನೀವು ಸೈನ್ ಅಪ್ ಮಾಡ್ಕೊಬೇಕಾಗುತ್ತೆ. ನಿಮ್ಮ ಒಂದು ಯೂಟ್ಯೂಬ್ ಚಾನಲ್ ನೀವು ಯಾವ ಒಂದು ಇಮೇಲ್ ಐ ಡಿಯಿಂದ ಕ್ರಿಯೇಟ್ ಮಾಡಿದ್ದೀರಾ ಆ ಒಂದು ಇಮೇಲ್ ಐ ಡಿ ಮುಖಾಂತರ ನೀವು ಸೈನ್ ಅಪ್ ಮಾಡ್ಕೊಬೇಕಾಗುತ್ತೆ. ಇಲ್ಲ ಬೇರೆ ಯಾವುದಾದ್ರೂ ಇಮೇಲ್ ಐ ಡಿ ಕೊಟ್ಟು ಕೂಡ ಸೈನ್ ಅಪ್ ಮಾಡ್ಕೊಬೋದು, ಏನು ತೊಂದರೆ ಇಲ್ಲ. ಸೊ ಬೆಟರ್ ನೀವು ನಿಮ್ಮ ಒಂದು ಯೂಟ್ಯೂಬ್ ಚಾನಲ್ ಇಮೇಲ್ ಐ ಡಿಯಿಂದಲೇ ನೀವು ಸೈನ್ ಅಪ್ ಮಾಡ್ಕೊಳ್ಳಿ ಅಂತ ಹೇಳ್ತೀನಿ. ನಾನಿವಾಗ ನನ್ನ ಒಂದು ಯೂಟ್ಯೂಬ್ ಚಾನಲ್ ಇಮೇಲ್ ಐ ಡಿ ಮುಖಾಂತರ ಸೈನ್ ಅಪ್ ಮಾಡಿಕೊಂಡು ನಾನು ನಿಮಗೆ ಸಿಗ್ತೀನಿ. ಓಕೆ ಫ್ರೆಂಡ್ಸ್, ನಾನಿವಾಗ ಸೈನ್ ಅಪ್ ಮಾಡ್ಕೊಂಡಿದ್ದೀನಿ. ಸೈನ್ ಅಪ್ ಮಾಡ್ಕೊಂತು ಅಂದರೆ ಇಲ್ಲಿ ರೈಟ್ ಸೈಡು ಟಾಪ್ನಲ್ಲಿ ನಿಮ್ಮ ಒಂದು ಯೂಟ್ಯೂಬ್ ಚಾನಲ್ ಲೋಗೋ ಕೂಡ ಕಾಣುತ್ತೆ. ಸೊ ಅದನ್ನು ಕೂಡ ನೀವು ಗಮನಿಸ್ತಾ ಇರ್ಬೋದು. ಸೊ ಅದೇ ರೀತಿ ಇಲ್ಲಿ ನೋಡ್ಬೋದು, ಬ್ರಿಂಗ್ ಯುವರ್ ಐಡಿಯಾಸ್ ಟು ಲೈಫ್ ಅಂತ ಇದೆ. ಸೊ ಇಲ್ಲಿ ಪ್ಲಸ್ ಐಕಾನ್ ಇದೆ ನೋಡಿ, ಈ ಒಂದು ಪ್ಲಸ್ ಐಕಾನ್ ಮೇಲೆ ಕ್ಲಿಕ್ ಮಾಡಿಕೊಂಡು ಇಲ್ಲಿ ಮೀಡಿಯಾ ಪರ್ಮಿಷನ್ಗೆ ನೀವು ಅಲೋ ಕೊಡಬೇಕಾಗುತ್ತೆ. ಸೊ ನಿಮ್ಮ ಒಂದು ಮೀಡಿಯಾ ಪರ್ಮಿಷನ್ಗೆ ಅಲೋ ಕೊಡಿ. ಸೊ ಅಲೋ ಕೊಟ್ಟ ನಂತರ ನಿಮ್ಮ ಒಂದು ಮೊಬೈಲ್ನಲ್ಲಿರೋ ಫೋಟೋಸ್ಗಳು, ವೀಡಿಯೋಸ್ಗಳು ಪ್ರತಿಯೊಂದು ಕೂಡ ಓಪನ್ ಆಗುತ್ತೆ. ಸೊ ನೀವು ಇಲ್ಲಿ ಯಾವ ಒಂದು ಫೋಟೋ ಅಥವಾ ವೀಡಿಯೋನ ನೀವಿಲ್ಲಿ ಆ್ಯಡ್ ಮಾಡ್ಕೊಬೇಕು ಅಂತ ಇದ್ರೆ ಸೊ ಅದನ್ನು ಆ್ಯಡ್ ಮಾಡ್ಕೊಳ್ಳಿ. ಇವಾಗ ನಾನು ಸದ್ಯಕ್ಕೆ ಒಂದು ವೀಡಿಯೋನ ಸೆಲೆಕ್ಟ್ ಮಾಡ್ಕೊತೀನಿ. ಓಕೆ, ನಾನಿವಾಗ ಇಲ್ಲೊಂದು ವೀಡಿಯೋನ ಸೆಲೆಕ್ಟ್ ಮಾಡ್ಕೊಂಡಿದ್ದೀನಿ. ಸೆಲೆಕ್ಟ್ ಮಾಡ್ಕೊಂಡ ನಂತರ ನೀವು ಇಲ್ಲಿ ಇಂಪುಟ್ ಅನ್ನೋ ಒಂದು ಆಪ್ಷನ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಕ್ಲಿಕ್ ಮಾಡ್ಕೊಂಡ ನಂತರ ಅದೊಂದು ಸ್ವಲ್ಪ ಪ್ರೊಸೆಸ್ ಆಗುತ್ತೆ. ಸೊ ಅಲ್ಲಿವರೆಗೂ ವೆಯ್ಟ್ ಮಾಡಿ. ಸೊ ಈ ಒಂದು ಅಪ್ಲಿಕೇಶನ್ಗೆ ಆ ಒಂದು ವೀಡಿಯೋನ ನೀಟಾಗಿ ಕಸ್ಟಮೈಸ್ ಮಾಡ್ಕೊಳ್ಳುತ್ತೆ. ಸೊ ಅಲ್ಲಿವರೆಗೂ ವೆಯ್ಟ್ ಮಾಡಿ. ಸೊ ಇವಾಗ ನೋಡ್ತಾ ಇರ್ಬೋದು, ಬೇಗ ಬೇಗ ಪ್ರೊಸೆಸ್ ಮಾಡ್ಕೊತಾ ಇದೆ. ಸೊ ನೋಡ್ತಾ ಇರ್ಬೋದು, ನಿಮ್ಮದು ಯಾರೋ ಲೆಂತ್ ವೀಡಿಯೋ ಇತ್ತು, ಒಂದು 15 ನಿಮಿಷ 20 ನಿಮಿಷ ಲೆಂತ್ ವೀಡಿಯೋ ಇತ್ತು ಅಂದರೆ ಸೊ ಸ್ವಲ್ಪ ಟೈಮ್ ತೊಗೊಳುತ್ತೆ. ಸೊ ವೆಯ್ಟ್ ಮಾಡಿ. ನಾನಿದು ಒಂದು 48 ಸೆಕೆಂಡ್ಸ್ ಏನೋ ಇರೋದು ವಿಡಿಯೋ ಸೆಲೆಕ್ಟ್ ಮಾಡ್ಕೊಂಡಿದ್ದೀನಿ, ಹಾಗಾಗಿ ಬೇಗ ಬೇಗ ಪ್ರೊಸೆಸ್ ಆಯಿತು. ಸೊ ಇನ್ನು ನೆಕ್ಸ್ಟ್ ನೀವು ಇಲ್ಲಿ ನೋಡ್ಬೋದು, ಈ ರೀತಿ ನಿಮಗೊಂದು ವಿಡಿಯೋ ಒಂದು ಹೋಮ್ ಪೇಜು ಈ ರೀತಿ ಬರುತ್ತೆ. ಸೊ ಇಲ್ಲಿ ನಿಮ್ಮ ಒಂದು ವಿಡಿಯೋ ಔಟ್ಪುಟ್ ಸಿಗುತ್ತೆ. ಇಲ್ಲಿ ನಿಮಗೆ ಟೈಮ್ ಲೈನ್ ಸಿಗುತ್ತೆ. ಸೊ ನೀವು ಟೈಮ್ ಲೈನ್ ಕೂಡ ಗಮನಿಸ್ತಾ ಇರ್ಬೋದು. ಅದೇ ರೀತಿ ಇಲ್ಲೊಂದು ಗೆರೆ ಕೂಡ ಕಾಣಿಸ್ತಿದೆ ಈ ವಿಡಿಯೋದೊಳಗಡೆ. ಸೊ ಇದೇನಪ್ಪ ಅಂದರೆ ನಿಮ್ಮ ಒಂದು ವಿಡಿಯೋ ವಾಯ್ಸ್, ಓಕೆನಾ, ವಾಯ್ಸ್ ಅಥವಾ ಮ್ಯೂಸಿಕ್ಕು ಇಲ್ಲಿ ತೋರಿಸ್ತಾ ಇದೆ. ಸೊ ಇನ್ನು ನೆಕ್ಸ್ಟ್ ನೀವು ಇಲ್ಲಿ ನೋಡ್ತಾ ಇರ್ಬೋದು, ಇಲ್ಲಿ ಸಾಕಷ್ಟು ಆಪ್ಷನ್ಸ್ಗಳಿದೆ. ಇಲ್ಲಿ ಮೊದಲನೇದಾಗಿ ಈ ಒಂದು ವೀಡಿಯೋನ ಸೆಲೆಕ್ಟ್ ಮಾಡ್ಕೊಳ್ಳೋದಕ್ಕೆ ಹೋಗ್ಬೇಡಿ. ಫಸ್ಟು ನಾನು ಇಲ್ಲಿ ಹೋಮ್ ಇಂಟರ್ಫೇಸಲ್ಲಿ ಬರೋವಂಥವನ್ನ ತಿಳಿಸ್ಕೊಡ್ತೀನಿ. ಇಲ್ಲಿ ಓವರ್ ಲೇಯರ್ ಅಂತ ಇದೆ. ಇಲ್ಲಿ ನೀವು ಯಾರು ಟ್ಯುಟೋರಿಯಲ್ ವೀಡಿಯೋಸ್ಗಳನ್ನ ಮಾಡ್ತಿದ್ದೀರಾ ಅಂದರೆ ಓವರ್ ಲೇಯರ್ ಆಪ್ಷನ್ನ ನೀವು ಸೆಲೆಕ್ಟ್ ಮಾಡಿಕೊಂಡು ನೀವು ಸ್ಕ್ರೀನ್ ರೆಕಾರ್ಡರ್ ವೀಡಿಯೋಸ್ಗಳನ್ನೆಲ್ಲ ಆ್ಯಡ್ ಮಾಡ್ಕೊಬೋದು, ಇಲ್ಲ ಫೋಟೋಸ್ಗಳನ್ನೆಲ್ಲ ನೀವು ಆ್ಯಡ್ ಮಾಡ್ಕೊಬೋದು. ಇನ್ನು ನೆಕ್ಸ್ಟು ನೀವಿಲ್ಲಿ ಟೆಕ್ಸ್ಟ್ ಅಂತ ಇದೆ. ಈ ಟೆಕ್ಸ್ಟ್ ಆಪ್ಷನಲ್ಲಿ ನೀವು ಟೆಕ್ಸ್ಟ್ಗಳನ್ನೂ ಕೂಡ ಬರಿಬೋದು, ಏನು ಬೇಕಾದರೂ ಬರಿಬೋದು. ಸೊ ನೋಡ್ತಾ ಇದ್ರೆ ಈ ರೀತಿ ಟೆಕ್ಸ್ಟ್ ಕೂಡ ಬರಿಬೋದು. ಬರೆದು ನೀವು ಫಾಂಟ್ ಸ್ಟೈಲ್ಸ್ಗಳನ್ನೂ ಕೂಡ ಚೇಂಜಸ್ ಮಾಡ್ಕೊಬೋದು. ಅದೇ ರೀತಿ ಆ್ಯನಿಮೇಷನ್ಸ್ಗಳನ್ನೂ ಕೂಡ ನೀವು ಚೇಂಜಸ್ ಮಾಡ್ಕೊಬೋದು. ಅದೇ ರೀತಿ ನೆಕ್ಸ್ಟು ನೀವು ಇಲ್ಲಿ ನೋಡ್ತಾ ಇರ್ಬೋದು, ರೊಟೇಷನ್ ಅಂತ ಇದೆ. ಅದೇ ರೀತಿ ಇನ್ನೂ ಸಾಕಷ್ಟು ಆಪ್ಷನ್ ಇದೆ. ಇಲ್ಲಿ ನೋಡ್ತಾ ಇರ್ಬೋದು, ಡಿಲೀಟು, ಡೂಪ್ಲಿಕೇಟ್ ಅಂದರೆ ಇದೇ ಟೆಕ್ಸ್ಟ್ನ ಇನ್ನೊಂದು ಟೆಕ್ಸ್ಟಾಗಿ ನೀವು ಕನ್ವರ್ಟ್ ಮಾಡ್ಕೊಬೋದು. ಸೊ ಇದಕ್ಕೆ ಈ ಒಂದು ಆಪ್ಷನ್ ಕೊಟ್ಟಿದ್ದಾರೆ. ಸೊ ನಾನಿವಾಗ ಈ ಒಂದು ಟೆಕ್ಸ್ಟ್ನ ಡಿಲೀಟ್ ಮಾಡ್ಕೊತೀನಿ. ಇನ್ನು ನೆಕ್ಸ್ಟು ಸ್ಟಿಕ್ಕರ್ಸ್ ಕೂಡ ಇದೆ. ಸೊ ಒಳ್ಳೊಳ್ಳೆ ಸ್ಟಿಕ್ಕರ್ಸ್ಗಳು ಕೊಟ್ಟಿದ್ದಾರೆ, ನನಗಂತೂ ಸಿಕ್ಕಾಪಟ್ಟೆ ಇಷ್ಟ ಆಯಿತು. ಸೊ ಇಲ್ಲಿ ನೀವು ಯಾವುದೇ ಒಂದು ಸ್ಟಿಕ್ಕರ್ಸ್ಗಳನ್ನ ಯೂಸ್ ಮಾಡಿದ್ರು ನಿಮ್ಮ ಒಂದು ಯೂಟ್ಯೂಬ್ ಚಾನಲ್ಗೆ ಯಾವುದೇ ರೀತಿ ತೊಂದರೆ ಆಗೋಲ್ಲ. ಸೊ ಎಲ್ಲ ಥರ ಸ್ಟಿಕ್ಕರ್ಸ್ಗಳು ಇದೆ, ಲೈಕ್ ಆ್ಯನಿಮೇಷನು, ಸಬ್ಸ್ಕ್ರೈಬ್ ಆ್ಯನಿಮೇಷನು, ಪ್ರತಿಯೊಂದು ಇದೆ. ನಿಮ್ಮ ಒಂದು ವೀಡಿಯೋಗೆ ಯಾವುದು ಸ್ಟಿಕ್ಕರ್ಸ್ಗಳು ಸೂಕ್ತ ಆಗುತ್ತೆ ಸೊ ಅಂಥವನ್ನೆಲ್ಲ ನೀವು ಯೂಸ್ ಮಾಡ್ಕೊಬೋದು. ಸೊ ಇನ್ನು ನೆಕ್ಸ್ಟು ನಾನಿವಾಗ ಇದನ್ನು ಕ್ಲೋಸ್ ಮಾಡ್ಕೊತೀನಿ.
ಸೊ ಇನ್ನು ನೆಕ್ಸ್ಟು ನಿಮ್ಗೆ ಇಲ್ಲಿ ಸೌಂಡ್ಸ್ ಅಂತ ಇದೆ. ಇಲ್ಲಿ ನೀವು ಮ್ಯೂಸಿಕ್ಸ್ಗಳನ್ನ ಆ್ಯಡ್ ಮಾಡ್ಕೊಬೋದು. ಸೊ ಸೌಂಡ್ ಎಫೆಕ್ಟ್ಸ್ಗಳನ್ನ ಆ್ಯಡ್ ಮಾಡ್ಕೊಬೋದು. ಇಲ್ಲಿರೋ ಒಂದು ಮ್ಯೂಸಿಕ್ಸ್ಗಳು ಮತ್ತು ಸೌಂಡ್ ಎಫೆಕ್ಟ್ಸ್ಗಳು ಎಲ್ಲದೂ ಕೂಡ ಕಾಪಿರೈಟ್ ಫ್ರೀ ಆಗಿರುತ್ತೆ. ಸೊ ಇದು ಯೂಟ್ಯೂಬ್ ಲೈಬ್ರರಿಯಲ್ಲಿ ಏನು ಮ್ಯೂಸಿಕ್ಸ್ಗಳು ಬರುತ್ತೆ ಅದೆಲ್ಲದೂ ಕೂಡ ಇಲ್ಲಿ ಕೊಟ್ಟಿದ್ದಾರೆ. ಸೊ ನೀವು ಇದನ್ನು ಆರಾಮಾಗಿ ಯೂಸ್ ಮಾಡ್ಕೊಬೋದು, ಯಾವುದೇ ರೀತಿ ತೊಂದರೆ ಇಲ್ಲ. ಬಟ್ ಆದರೆ ಇದನ್ನು ನೀವು ನಿಮ್ಮ ಒಂದು ಯೂಟ್ಯೂಬ್ ವೀಡಿಯೋಸ್ಗಳಿಗೆ ಮಾತ್ರ ಯೂಸ್ ಮಾಡ್ಕೊಬೋದು. ನೀವು ಬೇರೆ ಒಂದು ಪ್ಲ್ಯಾಟ್ಫಾರ್ಮ್ ಲೈಕ್ ಫೇಸ್ಬುಕ್ ಆಗಿರ್ಬೋದು, ಇನ್ಸ್ಟಾಗ್ರಾಮ್ ಆಗಿರ್ಬೋದು, ಮೋಜ್ ಆಗಿರ್ಬೋದು, ಈ ರೀತಿ ಬೇರೆ ಬೇರೆ ಒಂದು ಪ್ಲ್ಯಾಟ್ಫಾರ್ಮ್ಗಳಲ್ಲಿ ಇಲ್ಲಿರೋ ಒಂದು ಮ್ಯೂಸಿಕ್ಸ್ಗಳನ್ನ ಯೂಸ್ ಮಾಡ್ಕೊಂತು ಅಂದರೆ ನಿಮಗೆ ಡೆಫಿನೆಟ್ಲಿ ಕಾಪಿರೈಟ್ ಸ್ಟ್ರೈಕ್ ಅಥವಾ ಕಾಪಿರೈಟ್ ಕ್ಲೇಮ್ ಅನ್ನೋದು ಬರ್ಬೋದು. ಸೊ ಹಂಗಾಗಿ ಬರೀ ಯೂಟ್ಯೂಬಲ್ಲಿ ಮಾತ್ರ ಇಲ್ಲಿರೋ ಮ್ಯೂಸಿಕ್ಸ್ಗಳನ್ನ ಯೂಸ್ ಮಾಡ್ಕೊಳ್ಳಿ ಅಂತ ಹೇಳ್ತೀನಿ. ಸೊ ಇನ್ನು ನೆಕ್ಸ್ಟು ನಿಮಗೆ ನೋಡೋದಾದರೆ ವಾಯ್ಸ್ ಓವರ್ ಅಂತ ಇದೆ. ಇಲ್ಲಿ ನೀವು ಯಾರೋ ವ್ಲಾಗ್ ಮಾಡ್ತಾ ಇದ್ದೀರಾ, ಇಲ್ಲ ಏನಾದರೂ ಒಂದು ಪ್ರಾಡಕ್ಟ್ಸ್ ಬಗ್ಗೆ ತಿಳಿಸ್ಕೊಡ್ತಾ ಇದ್ದೀರಾ ಅಂದರೆ ನೀವು ವಾಯ್ಸ್ ಕೂಡ ಇಲ್ಲಿ ಕೊಡ್ಬೋದು. ಸೊ ಅದು ಕೂಡ ಕೊಟ್ಟಿದ್ದಾರೆ. ಅದೇ ರೀತಿ ಕ್ಯಾಪ್ಷನ್ಸ್ ಅಂತ ಇದೆ. ಇಲ್ಲಿ ನಿಮ್ಮ ಒಂದು ವೀಡಿಯೋಸ್ಗಳಿಗೆ ನೀವು ಸಬ್ಟೈಟಲ್ ಕೂಡ ಆ್ಯಡ್ ಮಾಡ್ಕೊಬೋದು. ಸೊ ಆಟೋಮೆಟಿಕ್ಕಾಗಿ ಅದೇ ಸಬ್ಟೈಟಲ್ ತಗೊಳುತ್ತೆ. ನೀವು ಏನು ಮಾತಾಡಿದ್ದೀರಾ ಅದನ್ನು ಅನೌನ್ಸ್ ಮಾಡಿಕೊಂಡು AI ಮುಖಾಂತರ ಅದೇ ಜನ್ರೇಟ್ ಮಾಡುತ್ತೆ. ಓಕೆನಾ. ಸೊ ಇದು ಕೂಡ ಒನ್ ಆಫ್ ದ ಬೆಸ್ಟ್ ವೇ ಅಂತ ಹೇಳ್ತೀನಿ. ಬಟ್ ಕನ್ನಡ ಲ್ಯಾಂಗ್ವೇಜಲ್ಲಿ ಅಷ್ಟು ಕ್ಯಾಪ್ಷನ್ಸ್ಗಳು ಬರೋದಿಲ್ಲ. ಸೊ ನೀವು ಯಾರು ಇಂಗ್ಲೀಷಲ್ಲಿ ವೀಡಿಯೋ ಮಾಡ್ತಿದ್ದೀರಾ ಇಲ್ಲ ಹಿಂದಿಲಿ ವೀಡಿಯೋ ಮಾಡ್ತಾ ಇದ್ದೀರಾ ಅಂದರೆ ಸೊ ಆರಾಮಾಗಿ ಅದು ಕ್ಯಾಪ್ಷನ್ಸ್ಗಳನ್ನ ಆ್ಯಡ್ ಮಾಡ್ಕೊಳ್ಳುತ್ತೆ. ನಿಮ್ಮ ಒಂದು ನೀವು ಮಾತಾಡೋ ಒಂದು ಡೈಲಾಗ್ಗಳನ್ನ ಅದೇ ಕ್ಯಾಚ್ ಮಾಡ್ಕೊಳ್ಳುತ್ತೆ. ಸೊ ಕನ್ನಡದಲ್ಲಿ ಅಷ್ಟು ಕ್ಯಾಚ್ ಮಾಡ್ಕೊಳ್ಳಲ್ಲ, ಹಾಗಾಗಿ ಇದಷ್ಟು ಯೂಸ್ ಆಗಲ್ಲ. ಸೊ ಈ ರೀತಿ ಸಾಕಷ್ಟು ಆಪ್ಷನ್ಸ್ಗಳು ನಿಮಗೆ ಓಮಲ್ಲಿ ಸಿಗುತ್ತೆ. ಸೊ ಇನ್ನು ನೆಕ್ಸ್ಟ್ ವೀಡಿಯೋ ಸೆಲೆಕ್ಟ್ ಮಾಡ್ಕೊಂತು ಅಂದರೆ ಇಲ್ಲಿ ನಿಮಗೆ ಸಾಕಷ್ಟು ಆಪ್ಷನ್ಸ್ಗಳು ಸಿಗುತ್ತೆ. ಮೊದಲನೇದಾಗಿ ಇಲ್ಲಿ ಟ್ರಿಮ್ ಅಂತ ಇದೆ. ಸೊ ಟ್ರಿಮ್ ಏನಪ್ಪ ಅಂದರೆ ಇವಾಗ ನೀವು ವೀಡಿಯೋಸ್ಗಳನ್ನ ಕಟ್ ಮಾಡೋದಕ್ಕೆ ಯೂಸ್ ಮಾಡ್ಕೊಬೋದು. ಇವಾಗ ನೋಡಿ ನಾನು ವೀಡಿಯೋನ ಇವಾಗ ಕಟ್ ಮಾಡ್ತೀನಿ. ಇಲ್ಲಿ ನಾನು ಸ್ಪ್ಲಿಟ್ ಅಂತ ಇದೆ ನೋಡಿ, ಈ ಒಂದು ಆಪ್ಷನ್ ಮೇಲೆ ಕ್ಲಿಕ್ ಮಾಡ್ಕೊಂತು ಅಂದರೆ ಇವಾಗ 2 ಭಾಗ ಆಯಿತು. ಇದೊಂದು ಭಾಗ, ಇದೊಂದು ಭಾಗ. ಸೊ ಇವಾಗ ನನಗೆ ಈ ಭಾಗ ಬೇಡ. ಸೊ ಅವಾಗ ಏನು ಮಾಡ್ಬೋದು, ಇಲ್ಲಿ ಡಿಲೀಟ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿಕೊಂಡು ಇವಾಗ ಈ ರೀತಿ ನಾವು ಕಟ್ ಕೂಡ ಮಾಡ್ಕೊಬೋದು ವೀಡಿಯೋಸ್ಗಳನ್ನು. ಸೊ ಅದೇ ರೀತಿ ನೆಕ್ಸ್ಟ್ ನಿಮಗೆ ಇಲ್ಲಿ ಫಿಲ್ಟರ್ಸ್ ಅಂತ ಇದೆ. ನೀವು ಫಿಲ್ಟರ್ಸ್ ಕೂಡ ಆ್ಯಡ್ ಮಾಡ್ಕೊಬೋದು. ಸೊ ಇನ್ನು ನೆಕ್ಸ್ಟ್ ನಿಮ್ಗೆ ಇಲ್ಲಿ ಎಫೆಕ್ಟ್ಸ್ ಅಂತ ಇದೆ. ನೀವು ಇಲ್ಲಿ ಎಫೆಕ್ಟ್ಸ್ಗಳು ಕೂಡ ನೀವು ಆ್ಯಡ್ ಮಾಡ್ಕೊಬೋದು. ಸೊ ಸಾಕಷ್ಟು ಎಫೆಕ್ಟ್ಸ್ಗಳು ಅವೈಲೇಬಲ್ ಇದೆ. ಸೊ ನೋಡ್ಬೋದು ಈ ರೀತಿ ಎಫೆಕ್ಟ್ಸ್ಗಳು ಕೂಡ ಬರುತ್ತೆ. ಸೊ ನೋಡ್ತಾ ಇರ್ಬೋದು, ಎಲ್ಲ ಸ್ವಲ್ಪ ಲೋಡ್ ಆಗುತ್ತೆ, ಹೊಸ ಅಪ್ಲಿಕೇಶನ್ ಅಲ್ವಾ, ಹಂಗಾಗಿ ಸ್ವಲ್ಪ ಲೋಡ್ ಆಗುತ್ತೆ. ಸೊ ವೆಯ್ಟ್ ಮಾಡಿಬಿಟ್ಟು ಎಡಿಟ್ ಮಾಡ್ಕೊಳ್ಳಿ ಅಂತ ಹೇಳ್ತೀನಿ. ಸೊ ಮುಂದಿನ ದಿನಗಳಲ್ಲಿ ಅಪ್ಡೇಟ್ಗಳು ತಂದಾಗಿ ಇನ್ನೂ ಅಪ್ಲಿಕೇಶನ್ ಇಂಪ್ರೂವ್ ಆಗ್ತಾ ಹೋಗುತ್ತೆ. ಸೊ ತಲೆ ಕೆಡ್ಸ್ಕೊಳೋದಕ್ಕೆ ಹೋಗಬೇಡಿ. ಇನ್ನು ನೆಕ್ಸ್ಟು ಅಡ್ಜಸ್ಟ್ ಅಂತ ಇದೆ. ಇಲ್ಲಿ ನೀವು ಕಲರ್ಸ್ಗಳು, ಬ್ರೈಟ್ನೆಸ್ಸು ಪ್ರತಿಯೊಂದನ್ನು ಕೂಡ ನೀವು ಅಡ್ಜಸ್ಟ್ಮೆಂಟ್ ಕೂಡ ಮಾಡ್ಕೊಬೋದು. ನೆಕ್ಸ್ಟು ಸ್ಪೀಡ್ ಅಂತ ಇದೆ. ಸೊ ಸ್ಪೀಡ್ ಆಪ್ಷನಲ್ಲಿ ನೀವು ಯಾರೋ ಶಾರ್ಟ್ಸ್ ಮಾಡ್ತಾ ಇದ್ದೀರಾ ಅಂದರೆ ಸೊ ನೀವು ಕೊಡೋ ಒಂದು ಇನ್ಫಾರ್ಮೇಷನು ಒಂದು ನಿಮಿಷ 1 ಸೆಕೆಂಡು ಇಲ್ಲ 1 ನಿಮಿಷ 5 ಸೆಕೆಂಡ್ಸ್ ಆಗಿತ್ತು ಅಂದರೆ ನೀವು ಅದನ್ನು 1 ನಿಮಿಷಕ್ಕೆ ನೀಟಾಗಿ ಅಡ್ಜಸ್ಟ್ಮೆಂಟ್ ಮಾಡ್ಕೊಬೋದು ಈ ಒಂದು ಸ್ಪೀಡ್ ಆಪ್ಷನ್ ಮುಖಾಂತರ. ಸೊ ಇದು ಕೂಡ ಕೊಟ್ಟಿದ್ದಾರೆ. ಅದೇ ರೀತಿ ವಾಲ್ಯೂಮ್. ಸೊ ನೀವು ಇಲ್ಲಿ ವಾಲ್ಯೂಮ್ ನಿಮ್ಮ ಒಂದು ವೀಡಿಯೋದಲ್ಲಿ ಯಾರೋ ವಾಲ್ಯೂಮ್ ಕಮ್ಮಿ ಆಗಿದೆ ಅಂದರೆ ನೀವು ಇದನ್ನು ಇನ್ಕ್ರೀಸ್ ಕೂಡ ಮಾಡ್ಕೊಬೋದು. ಇಲ್ಲ ವಾಲ್ಯೂಮ್ ಕಮ್ಮಿ ಮಾಡಬೇಕಿತ್ತು ಅಂದರೂ ಕೂಡ ನೀವು ಇದನ್ನು ಯೂಸ್ ಮಾಡಿಕೊಂಡು ಕಮ್ಮಿ ಕೂಡ ಮಾಡ್ಕೊಬೋದು. ಅದೇ ರೀತಿ ಇಲ್ಲಿ ಆಡಿಯೋ ಕ್ಲೀನಪ್ ಅಂತ ಇದೆ. ಇದು ನನಗೆ ಸಿಕ್ಕಾಬಟ್ಟೆ ಇಷ್ಟ ಆಯಿತು. ನಿಮ್ಮ ಒಂದು ವೀಡಿಯೋಸ್ಗಳಲ್ಲಿ ಏನಾದ್ರು ನಾಯ್ಸ್ ಇದೆ ತುಂಬಾ ಅಂದರೆ ಸೊ ಆ ಒಂದು ನಾಯ್ಸ್ನ ಇದು ರಿಮೂವ್ ಮಾಡುತ್ತೆ. ಸೊ ತುಂಬ ಏನು ರಿಮೂವ್ ಮಾಡಲ್ಲ, ಒಂದು ಲೆವೆಲಿಗೆ ರಿಮೂವ್ ಮಾಡುತ್ತೆ. ಸೊ ನಾನು ನೋಡ್ದಂಗೆ ಚೆನ್ನಾಗೇ ರಿಮೂವ್ ಮಾಡ್ತಿದೆ. ಸೊ ನೀವು ಇದನ್ನು ಕೂಡ ಯೂಸ್ ಮಾಡ್ಕೊಬೋದು. ಬ್ಲಾಗರ್ಸ್ಗಳಿಗಂತೂ ತುಂಬಾ ಹೆಲ್ಪ್ ಆಗುತ್ತೆ ಇದು. ಸೊ ಯೂಸ್ ಮಾಡ್ಕೊಳ್ಳಿ ಅಂತ ಹೇಳ್ತೀನಿ. ನೆಕ್ಸ್ಟು ರೊಟೇಟ್ ಅಂತ ಇದೆ. ಇಲ್ಲಿ ನೀವು ನಿಮ್ಮ ಒಂದು ವೀಡಿಯೋಸ್ಗಳನ್ನು ನೀವು ರೊಟೇಟ್ ಕೂಡ ಮಾಡ್ಕೊಬೋದು ಈ ರೀತಿ. ಸೊ ನೋಡ್ತಾ ಇದ್ದೀರಾ. ಇನ್ನು ನೆಕ್ಸ್ಟು ಇಲ್ಲಿ ರೀಪ್ಲೇಸ್ ಅಂತ ಇದೆ. ಈ ಒಂದು ವೀಡಿಯೋ ನೀವೇನಾದ್ರು ಬೈ ಮಿಸ್ ಆಗಿ ವೀಡಿಯೋ ಸೆಲೆಕ್ಟ್ ಮಾಡಿದ್ದೀರಾ ಅಂದರೆ ಬೇರೆ ವೀಡಿಯೋಸ್ಗಳನ್ನು ಕೂಡ ನೀವು ರಿಪ್ಲೇಸ್ ಕೂಡ ಮಾಡ್ಕೊಬೋದು. ಸೊ ಅದೇ ರೀತಿ ರೀಅರೇಂಜ್ ಅಂತ ಇದೆ. ಇಲ್ಲಿ ನೀವು ಏನೇನೆಲ್ಲ ಒಂದು ವೀಡಿಯೋಸ್ಗಳನ್ನ ಸ್ಪ್ಲಿಪ್ ಮಾಡ್ಕೊಂಡಿದ್ದೀರಾ ಸೊ ಅದನ್ನು ಕೂಡ ನೀವು ಇಲ್ಲಿ ನೋಡ್ಕೊಬೋದು. ಒಂದು ನಿಮಿಷ ಇರಿ, ನಾನು ಇಲ್ಲಿ ಯಾವುದಾದ್ರೂ ಒಂದು ವೀಡಿಯೋನ ಬಿಡಿ ಪಾರ್ಟಾಗಿ ಮಾಡ್ಕೊತೀನಿ. ಸೊ ಈ ರೀತಿ 2 ವೀಡಿಯೋನ ನಾನು ಪಾರ್ಟಾಗಿ ಮಾಡ್ಕೊಂಡಿದ್ದೀನಿ. ಸೊ ಇವಾಗ ಇಲ್ಲಿ ನೋಡ್ಬೋದು ರೀಅರೇಂಜ್ ಅಂತ ಇದೆ ನೋಡಿ. ಇವಾಗ ನೋಡಿ ಇಲ್ಲಿ 2 ಪಾರ್ಟ್ ಬಂದಿದೆ. ಸೊ ನಾವು ಇದನ್ನು ಎಕ್ಸ್ಚೇಂಜ್ ಕೂಡ ಮಾಡ್ಕೊಬೋದು ಈ ರೀತಿ. ಸೊ ಎಕ್ಸ್ಚೇಂಜ್ ಮಾಡ್ಕೊತ ಅಂದರೆ ಈ ಪಾರ್ಟು ಲಾಸ್ಟಿಗೆ ಬರುತ್ತೆ, ಈ ಪಾರ್ಟು ಫಸ್ಟಿಗೆ ಬರುತ್ತೆ. ಸೊ ಈ ರೀತಿ ನೀವು ರೀಅರೇಂಜ್ ಕೂಡ ಮಾಡ್ಕೊಬೋದು. ಅದೇ ರೀತಿ ಕ್ಲಿಪ್ಸ್ಗಳನ್ನ ನೀವು ಡಿಲೀಟ್ ಕೂಡ ಮಾಡ್ಕೊಬೋದು. ಸೊ ಅದೇ ರೀತಿ ನೆಕ್ಸ್ಟ್ ಇಲ್ಲಿ ಡೂಪ್ಲಿಕೇಟ್ ಅಂತ ಇದೆ. ಈ ಒಂದು ಕ್ಲಿಪ್ನ ನೀವು ಇನ್ನೊಂದು ಕಾಪಿಯಾಗಿ ಕೂಡ ತೊಗೊಬೋದು. ಸೊ ಇದೇ ರೀತಿ ಸೇಮ್ ಕ್ಲಿಪ್ಪು 2 ಕ್ಲಿಪ್ ಆಗಿ ಬರುತ್ತೆ. ಸೊ ಈ ರೀತಿ ಕೂಡ ನೀವು ಸೆಲೆಕ್ಟ್ ಮಾಡ್ಕೊಬೋದು. ಸೊ ಎಲ್ಲಾದರೂ ಕೂಡ ತಿಳಿಸ್ಕೊಟ್ಟಿದ್ದೀನಿ. ಸೊ ಇನ್ ಕೇಸ್ ನಿಮಗೆ ಇನ್ನೂ ನೀಟಾಗಿ ಟ್ಯುಟೋರಿಯಲ್ ಬೇಕು ಅಂದರೆ ಕೆಳಗಡೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ತಿಳಿಸಿ. ಡೆಫಿನೆಟ್ಲಿ ನಾನು ನಿಮಗೆ ಇದ್ರ ಬಗ್ಗೆ ಇನ್ನೊಂದು ಡೆಡಿಕೇಟೆಡ್ ಆಗಿ ವಿಡಿಯೋ ಮಾಡಿ ತಿಳಿಸ್ಕೊಡ್ತೀನಿ. ಇನ್ನು ನೆಕ್ಸ್ಟ್ ನೀವು ಯಾರು ಬೈಪಾಸ್ ಏನೋ
ಒಂದು ಎಡಿಟ್ ಮಾಡಿದ್ರಿ, ಇಲ್ಲ ಏನೋ ಒಂದು ಕ್ಲಿಪ್ನ ಕಟ್ ಮಾಡಿಬಿಟ್ರಿ, ನಿಮಗೆ ಒಂದು ಕ್ಲಿಪ್ ವಾಪಸ್ ಬೇಕಿತ್ತು ಅಂದರೆ ಇಲ್ಲಿ ಅಂಡೋ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಸೊ ಒಂದು ಕ್ಲಿಪ್ನ ನೀವು ವಾಪಸ್ ಕೂಡ ತೊಗೊಬೋದು. ಸೊ ಇನ್ನು ನೆಕ್ಸ್ಟು ಕರೆಕ್ಟಾಗಿ ಎಡಿಟ್ ಮಾಡಿದ್ದೆ ಬಟ್ ನಾನು ಮಿಸ್ಸಾಗಿ ಅಂಡೋ ಆಪ್ಷನ್ ಕ್ಲಿಕ್ ಮಾಡಿದೆ ಅಂದರೆ ಈ ಒಂದು ಆಪ್ಷನ್ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಮುಂಚೆ ಹೆಂಗಿತ್ತು ಅದೇ ರೀತಿ ನೀವು ತರಿಸ್ಕೋಬೋದು. ಇನ್ನು ನೆಕ್ಸ್ಟು ಇಲ್ಲಿ 3 ಡಾಟೆಡ್ ಲೈನ್ ಇದೆ ನೋಡಿ, ಇದನ್ನು ಕ್ಲಿಕ್ ಮಾಡ್ತು ಅಂದರೆ ಇಲ್ಲಿ ಸಾಕಷ್ಟು ಆಪ್ಷನ್ಸ್ಗಳು ಬರುತ್ತೆ. ಮೊದಲನೇದಾಗಿ ಇಲ್ಲಿ ಆಸ್ಪೆಕ್ಟ್ ರೇಷೋ ಅಂತ ಇದೆ ನೋಡಿ, ಇದನ್ನು ಕ್ಲಿಕ್ ಮಾಡ್ತು ಅಂದರೆ ಇಲ್ಲಿ ನೀವು ರೇಷೋ ಕೂಡ ಸೆಲೆಕ್ಟ್ ಮಾಡ್ಕೊಬೇಕಾಗುತ್ತೆ. ನೀವು ಯೂಟ್ಯೂಬಲ್ಲಿ ಲೆಂತ್ ವೀಡಿಯೋಸ್ಗಳನ್ನ ಅಪ್ಲೋಡ್ ಮಾಡ್ತಾ ಇದ್ದೀರಾ ಅಂದರೆ ಸೊ ಇಲ್ಲಿ ನೀವು 16:9 ಸೆಲೆಕ್ಟ್ ಮಾಡ್ಕೊಳ್ಳಿ. ಅದೇ ರೀತಿ ನೀವ್ಯಾರು ಯೂಟ್ಯೂಬ್ ಶಾರ್ಟ್ಸ್ಗಳನ್ನ ಮಾಡ್ತಿರ್ತೀರೋ ಅಂದರೆ 9:16 ಸೆಲೆಕ್ಟ್ ಮಾಡ್ಕೊಳ್ಳಿ. ಅದೇ ರೀತಿ ನೀವ್ಯಾರು ವಾಟ್ಸಪ್ ಸ್ಟೇಟಸ್ ವೀಡಿಯೋಸ್ಗಳನ್ನ ಎಡಿಟ್ ಮಾಡ್ತಿದ್ದೀರಾ ಅಂದರೆ 1:1 ನೀವು ಸೆಲೆಕ್ಟ್ ಮಾಡ್ಕೊಬೋದು. ಸೊ ನಾನಿವಾಗ 9:16 ಸೆಲೆಕ್ಟ್ ಮಾಡ್ಕೊತೀನಿ. ಸೊ ಸೆಲೆಕ್ಟ್ ಮಾಡ್ಕೊಂಡು ಅಂದರೆ ನೆಕ್ಸ್ಟು ನೀವು ಇಲ್ಲಿ 3 ಡಾಟೆಡ್ ಲೈನ್ ಮೇಲೆ ಕ್ಲಿಕ್ ಮಾಡ್ತು ಅಂದರೆ ಇಲ್ಲಿ ಇನ್ನೂ ಒಂದು ಆಪ್ಷನ್ ಇದೆ ಎಕ್ಸ್ಪೋರ್ಟ್ ಅಂತ. ಸೊ ಈ ಒಂದು ಎಕ್ಸ್ಪೋರ್ಟ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡ್ತು ಅಂದರೆ ಇಲ್ಲಿ ನೀವು ವಿಡಿಯೋ ಕ್ವಾಲಿಟಿನ ಸೆಲೆಕ್ಟ್ ಮಾಡ್ಕೊಬೇಕಾಗುತ್ತೆ. ಸೊ ಮಿನಿಮಮ್ ಇಲ್ಲಿ ಐ ಕ್ವಾಲಿಟಿ ಇದೆ ಅಂದರೆ 1080p ಫುಲ್ HD ನೀವು ವೀಡಿಯೋಸ್ಗಳನ್ನು ಎಕ್ಸ್ಟ್ರಾಕ್ಟ್ ಮಾಡ್ಕೊಬೋದು. ಸೊ 4K ಎಲ್ಲ ನಾವು ಎಕ್ಸ್ಪೆಕ್ಟ್ ಮಾಡೋದಕ್ಕಾಗಲ್ಲ ಈ ಒಂದು ಅಪ್ಲಿಕೇಶನಲ್ಲಿ. ಸೊ ಫುಲ್ HD ಎಕ್ಸ್ಪೆಕ್ಟ್ ಮಾಡ್ಬೋದು. ನನಗಂತೂ ಸಾಕು ಫುಲ್ HD. ಹೊಸ ಯೂಟ್ಯೂಬರ್ಸ್ಗಳಿಗಂತೂ ಬೆಸ್ಟ್ ಅಪ್ಲಿಕೇಶನ್ ಅಂತ ಹೇಳ್ತೀನಿ. ಯಾವುದೇ ರೀತಿ ಪರ್ಚೇಸ್ ಮಾಡುವಂಥ ಅಗತ್ಯ ಇಲ್ಲ. ಸೊ ಯಾವುದೇ ರೀತಿ ವಾಟರ್ ಮಾರ್ಕ್ ಕೂಡ ಬರೋದಿಲ್ಲ. ಸೊ ಪ್ರತಿಯೊಂದು ಫೀಚರು ಕೂಡ ಒಳ್ಳೊಳ್ಳೆದೇ ಕೊಟ್ಟಿದ್ದಾರೆ. ಸೊ ಕಾಪಿರೈಟ್ ಫ್ರೀ ಮ್ಯೂಸಿಕ್ಸ್ಗಳು ಸಿಗುತ್ತೆ, ನಮಗೆ ಸ್ಟಿಕ್ಕರ್ಸ್ಗಳು ಸಿಗುತ್ತೆ, ಪ್ರತಿಯೊಂದು ಸಿಗುತ್ತೆ. ಸೊ ಹಂಗಾಗಿ ಈ ಒಂದು ಅಪ್ಲಿಕೇಶನು ಬೆಸ್ಟ್ ಇದೆ. ಸೊ ಫುಲ್ HD ನಾವು ಆರಾಮಾಗಿ ಎಕ್ಸ್ಟ್ರಾಕ್ಟ್ ಮಾಡ್ಕೊಬೋದು ನಮ್ಮ ಒಂದು ವೀಡಿಯೋಸ್ಗಳನ್ನ. ಸೊ ಇಲ್ಲಿ ಎಕ್ಸ್ಟ್ರಾಕ್ಟ್ ಅನ್ನೋ ಒಂದು ಆಪ್ಷನ್ ಮೇಲೆ ಕ್ಲಿಕ್ ಮಾಡ್ಕೊತು ಅಂದರೆ ವಿಡಿಯೋ ಎಕ್ಸ್ಟ್ರಾಕ್ಟ್ ಆಗೋದಕ್ಕೆ ಶುರುವಾಗುತ್ತೆ. ಇಲ್ಲ ಅಂದರೆ ನೀವು ಇಲ್ಲಿ ಕ್ಯಾನ್ಸಲ್ ಕೂಡ ಮಾಡ್ಕೊಬೋದು. ನಾನು ಇವಾಗ ಕ್ಯಾನ್ಸಲ್ ಕೂಡ ಮಾಡ್ಕೊತೀನಿ. ಇಲ್ಲಿ ಕ್ಯಾನ್ಸಲ್ ಎಕ್ಸ್ಟ್ರಾಕ್ಟ್ ಅಂತ ಇದೆ ನೋಡಿ, ಇದನ್ನು ಕ್ಲಿಕ್ ಮಾಡ್ತು ಅಂದರೆ ಸೊ ಕ್ಯಾನ್ಸಲ್ ಕೂಡ ಆಗುತ್ತೆ. ಇನ್ ಕೇಸ್ ನೀವು ಯಾರೋ ಎಡಿಟ್ ಮಾಡಿರೋದು ಸರಿ ಬಂದಿಲ್ಲ ಅಂದರೆ ಸೊ ನೀವು ಅದನ್ನು ಕ್ಯಾನ್ಸಲ್ ಮಾಡಿಕೊಂಡು ತಿರ್ಗಾ ನೀವು ಎಡಿಟ್ ಮಾಡಿಬಿಟ್ಟು ನೀವು ಎಕ್ಸ್ಟ್ರಾಕ್ಟ್ ಮಾಡ್ಕೊಬೋದು. ಸೊ ಈ ರೀತಿ ನೀವು ವೀಡಿಯೋಸ್ಗಳನ್ನು ಈ ಒಂದು ಯೂಟ್ಯೂಬ್ ಕ್ರಿಯೇಟ್ ಅಪ್ಲಿಕೇಶನಲ್ಲಿ ಎಡಿಟ್ ಮಾಡ್ಕೊಬೋದು. ಸೊ ತುಂಬ ಒಳ್ಳೆಯ ಅಪ್ಲಿಕೇಶನು. ಸೊ ನಾವೆಲ್ಲ ಯೂಟ್ಯೂಬಲ್ಲಿ ವೀಡಿಯೋಸ್ಗಳನ್ನ ಮಾಡಬೇಕಾದ್ರೆ ನಾವು ಕೈನ್ ಮಾಸ್ಟರ್ಗೆ ಇನ್ಶಾಟ್ಗೆಲ್ಲ ಎಷ್ಟೆಷ್ಟು ದುಡ್ಡನ್ನ ಇನ್ವೆಸ್ಟ್ ಮಾಡಿದ್ದೀವೋ ನಮಗೆ ಗೊತ್ತಿಲ್ಲ. ಸೊ ಇವಾಗ ಈ ಒಂದು ಹೊಸ ಯೂಟ್ಯೂಬರ್ಸ್ಗಳಿಗೆ ಯೂಟ್ಯೂಬ್ ಕಡೆಯಿಂದಲೇ ಒಂದು ಒಳ್ಳೆ ಅಪ್ಲಿಕೇಶನ್ನೇ ತಂದಿದ್ದಾರೆ. ನನಗಂತೂ ಸಿಕ್ಕಾಪಟ್ಟೆ ಇಷ್ಟ ಆಯಿತು. ನಿಮಗೆ ಇಷ್ಟ ಆಯಿತೋ ಇಲ್ವೋ ಅಂತ ಮಿಸ್ ಮಾಡದೆ ಕಮೆಂಟ್ ಮಾಡಿ ತಿಳಿಸಿ. ಅದೇ ರೀತಿ ಒಂದು ವಿಡಿಯೋ ಇಷ್ಟ ಆಗಿತ್ತು ಅಂದರೆ ಲೈಕ್ ಮಾಡಿ. ಹಾಗೆ ಈ ಒಂದು ವಿಡಿಯೋನ ನಿಮ್ಮ ಒಂದು ಫ್ರೆಂಡ್ಸ್ ಫ್ಯಾಮಿಲಿ ಮೆಂಬರ್ಸ್ಗಳ ಜೊತೆ ಸೋಷಿಯಲ್ ಮೀಡಿಯಾಗಳಲ್ಲಿ ಶೇರ್ ಮಾಡಿ. ಸೊ ಹಾಗೆ ನೀವಿನ್ನು ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಮೇಲ್ಗಡೆ ಕಾಣ್ತಾ ಇರೋ ಬ್ಲ್ಯಾಕ್ ಕಲರ್ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ. ಹಾಗೂ ಪಕ್ಕದಲ್ಲಿ ಬರೋ ನೋಟಿಫಿಕೇಶನ್ ಮೇಲೆ ಕ್ಲಿಕ್ ಮಾಡಿ ಆಲ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ನಾನು ಇದೇ ರೀತಿ ಯಾವುದೇ ಹೊಸ ವೀಡಿಯೋಸ್ಗಳನ್ನ ಅಪ್ಲೋಡ್ ಮಾಡಿದ್ರು ನಿಮಗೆ ಕೂಡಲೇ ನೋಟಿಫಿಕೇಶನ್ ಅನ್ನೋದು ಬರ್ತಾ ಇರುತ್ತೆ. ಸೊ ಹಾಗೆ ಈ ವಿಡಿಯೋ ಅನಿಸಿಕೆ ಅಭಿಪ್ರಾಯಗಳನ್ನು ಕೂಡ ಕಮೆಂಟ್ ಮಾಡಿ ತಿಳಿಸಿ. ಸೊ ಹಾಗೆ ನೀವಿನ್ನು ನನ್ನ ಟೆಲಿಗ್ರಾಮ್ ಚಾನಲ್ ಅದೇ ರೀತಿ ಇನ್ಸ್ಟಾಗ್ರಾಮ್ ಮತ್ತು ಫೇಸ್ಬುಕ್ ಪೇಜ್ನಲ್ಲಿ ನನ್ನನ್ನು ಫಾಲೋ ಮಾಡ್ತಾ ಇಲ್ಲ ಅಂದರೆ ಈ ಕೂಡಲೇ ಫಾಲೋ ಮಾಡ್ಕೊಳ್ಳಿ. ಸೊ ಥ್ಯಾಂಕ್ ಯು.